ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮೊದಲು ಒಂದು 5-6 ಕಡೆ ನಡೀತಾ ಇತ್ತು ಈ ಕಾರ್ಯಕ್ರಮ. ಇವತ್ತು ಸುಮಾರು 23ರಿಂದ 24 ಸ್ಥಳಗಳಲ್ಲಿ ಈ ಒಂದು ಕಂಬಳ ದಿನದಿಂದ ದಿನಕ್ಕೆ ವೈವಿಧ್ಯಮಯವಾಗಿ ಇವತ್ತು ನಡೀತಾ ಇದೆ ಅಂತ ಹೇಳಿದ್ರೆ ತಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಡೀತಾ ಇದೆ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೇನೆ. ಮತ್ತು ಇಡೀ ರಾಷ್ಟ್ರದಾದ್ಯಂತ ಮುಂದುವರಿಲಿ ಪಸರಿಸಲಿ ಅಂತ ಹೇಳಿ ನಾನಾದ್ರೂ ಆಶಿಸ್ತಾ ಈ ನಿಮ್ಮ ತುಳುನಾಡಿನ ಸಂಸ್ಕೃತಿ ಇಡೀ ನಮ್ಮ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಬೇರೆ ಬೇರೆ ರೀತಿಯ ಕೋಲ ಇರ್ಬೋದು, ಯಕ್ಷಗಾನ ಇರ್ಬೋದು, ಎಲ್ಲ ಕಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕೋಲ ಇರ್ಬೋದು, ಯಕ್ಷಗಾನ ಇರ್ಬೋದು, ಇವತ್ತು ಈ ಕಂಬಳ ಇರ್ಬೋದು, ಇವೆಲ್ಲ ಕೂಡ ಆಚಾರ ವಿಚಾರ ಆಚರಣೆಯಲ್ಲಿ ನಾವು ಮುಂದಿದ್ದೇವೆ. ನಾವು ಧಾರ್ಮಿಕ ಪದ್ಧತಿಗಳನ್ನ ಸದಾ ನೆನೀತಾ ಈ ಧರ್ಮವನ್ನ ಉಳಿಸ್ತಕ್ಕಂತ ಒಂದು ಕೆಲಸ ಇವತ್ತು ಜಾತ್ಯತೀತ ಒಲವನ್ನ ಇಟ್ಕೊಂಡಿರ್ತಕ್ಕಂಥ ವಿನಾಯಕರವರು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದು ಈ ವೇದಿಕೆಯಲ್ಲಿ ತಮ್ಮನ್ನ ನೋಡಿ ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತ ಬಳಗದ ಎಲ್ಲ ನನ್ನ ಆತ್ಮೀಯ ಯುವ ಸ್ನೇಹಿತರುಗಳಿಗೆ, ವಿನಾಯಕ್ ಅವರಿಗೆ ಮತ್ತು ಕಂಬಳದ ಅಭಿಮಾನಿಗಳಿಗೆ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ಸುಮಾರು 177 ಜೋಡಿಗಳು ಭಾಗವಹಿಸಿದೆ ಕಾಣಿಸ್ತು. 177 ಜೋಡಿಗಳು ಭಾಗವಹಿಸಿದೆ ಕಾಣಿಸ್ತು. ಎಲ್ರಿಗೂ ಶುಭವಾಗಲಿ. ಪ್ರಯತ್ನಗಳು ನಡೀತಾ ಇದೆ. ನಾನು ಕೇಳಿದೆ, ಗೆದ್ದವರೇ ಗೆಲ್ತಾರ, ಬೇರೆಯವರು ಗೆಲ್ತಾರ? ಅವ್ರು ಹೇಳಿದ್ರು, ಮೊದಲು ಪ್ರೈಸ್ ಕೊಡಬೇಕು ಅಂತ ಅಂದ್ರೆ ಬಹಳ ಕಷ್ಟ ಇತ್ತು, ಗಲಾಟೆಗಳು ನಡೀತಾ ಇತ್ತು. ಟಿವಿನಲ್ಲಿ ರಿವ್ಯೂ ಹಾಕಿ ನೋಡಿ ಬಹುಮಾನ ಡಿಕ್ಲೇರ್ ಮಾಡ್ತಾ ಇದ್ವಿ. ಆಮೇಲೆ ನಂತರ ದಿನಗಳಲ್ಲಿ ಈಗ ಸೆನ್ಸಾರ್ ಅನ್ನು ಅಳವಡಿಸಿದ್ದಾರೆ. ಸೆನ್ಸಾರ್ನಲ್ಲೂ ಕೂಡ ಕ್ಷಣ ಮಾತ್ರದ ಸೆಕೆಂಡ್ಗಳಲ್ಲಿ ಬಹುಮಾನ ತೀರ್ಮಾನ ಆಗ್ತದೆ. ಸೊ ಒಬ್ಬರಿಂದ ಒಬ್ರು ದಿನನಿತ್ಯ ಪ್ರತಿನಿತ್ಯ ಈಗ ಹೊಸ ಎಲ್ಲರೂ ಕೂಡ ಇದನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಇದರಲ್ಲಿ ಅನೇಕ ಉದ್ಯಮಿ ಕೂಡ ಇದರಲ್ಲಿ ಭಾಗವಹಿಸಿ ನಾವು ಕೂಡ ನಮ್ಮ ಜೋಡಿಯನ್ನು ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಮಟ್ಟಕ್ಕೆ ಇವತ್ತು ಕಂಬಳ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದೆ. ಬಹುಶಃ ನನಗೆ ಹೇಳ್ತಾ ಇರ್ತಕ್ಕಂಥವ್ರು ಹೇಳಿದ್ರು, IPL ಮಾದರಿನಲ್ಲಿ ಮುಂದಿನ ದಿನಗಳಲ್ಲಿ ಇದು ಹೋಗ್ತದೆ ಅಂತ. ಹೋಗ್ಬೇಕು. ಕ್ರಿಕೆಟ್ ಅಂತ ಅಂದ್ರೆ ನೀವು ಯಾರೋ ಕ್ರಿಕೆಟ್ ಆಟ ಆಡೋದು ಮಾತ್ರ ಅಲ್ಲ, ಇಂಥ ಗ್ರಾಮೀಣ ಕ್ರೀಡೆಗಳು ಗ್ರಾಮೀಣ ಆಚರಣೆ, ಈ ಆಚರಣೆಗಳು ಉಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವು ಇದನ್ನ ಹೆಚ್ಚು ಪ್ರೋತ್ಸಾಹ ಮಾಡಿದಾಗ ಯಾರು ಶಕ್ತಿ ಇರ್ತದೆ ಅಂತವರೆಲ್ಲರೂ ಕೂಡ ಇದನ್ನ ತೊಡಗಿಸಿಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರೋತ್ಸಾಹವನ್ನು ಮಾಡಿದ್ದೇ ಆಯಿತು ಅಂದ್ರೆ ಖಂಡಿತ ಇದು ಇನ್ನೂ ಹೆಚ್ಚು ಪ್ರಚಾರ, ಇನ್ನೂ ಹೆಚ್ಚು ಒಳ್ಳೊಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಾಗ್ತದೆ. ಯಾರು ಕೋಣೆಗಳನ್ನು ಸಾಕ್ತಾರೆ ಅವ್ರನ್ನೂ ಕೂಡ ಪ್ರೋತ್ಸಾಹ ಮಾಡಿದಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಏನು ಇಲ್ಲಿ ಬಂದು ಭಾಗವಹಿಸಿದ್ದೀರಿ. ಈ ಕಾರ್ಯಕ್ರಮ ಸುಮಾರು 2 ದಿನಗಳ ಕಾಲ ನಿರಂತರವಾಗಿ ನಡೀತದೆ. ಯಶಸ್ವಿ ಆಗಲಿ ಅಂತೇಳಿ ನಾನು ಆಶಿಸ್ತಾ, ವಿನಾಯಕರವರಿಗೆ ಒಳ್ಳೆಯ ಭವಿಷ್ಯ ಇದೆ, ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವರನ್ನ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ಭರವಸೆ ನನಗಿದೆ. ಖಂಡಿತ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಅವ್ರ ಜೊತೆಯಲ್ಲಿ ಸದಾಕಾಲ ಇದ್ದಾರೆ ಅಂತ ಹೇಳಿ ನಾನಾದ್ರೂ ಆಶಿಸ್ತಾ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವನ್ನು ಕೋರಿ ನಾನಾದ್ರೂ ತಮ್ಮಲ್ಲಿ ಈ ಕಂಬಳದ ಸಂದರ್ಭದಲ್ಲಿ ಇರತಕ್ಕಂಥದ್ದು ಇಷ್ಟೇ. ನಂದಿನಿ ಹಾಳನ್ನ ಬಳಸಿ, ನಂದಿನಿ ತುಪ್ಪ ಉಪಯೋಗಿಸಿ, ನಂದಿನಿ ಬೆಣ್ಣೆ ಉಪಯೋಗಿಸಿ, ನಂದಿನಿ ಪದಾರ್ಥಗಳನ್ನು ಉಪಯೋಗಿಸಿ ಈ ಕಂಬಳವನ್ನು ಸಾಕ್ತಾ ಇರ್ತಕ್ಕಂಥ ರೈತರ ಕಣ್ಣೀರನ್ನು ಹೊರತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ನಾನು ಆಶಿಸ್ತಾ, ತಮ್ಮೆಲ್ಲರೂ ಕೂಡ ನಮ್ಮ ನಾಡಿನ ಹೆಮ್ಮೆಯ ಸಂಸ್ಥೆ, ರೈತರ ಸಂಸ್ಥೆ ನಂದಿನಿ, ಆ ನಂದಿನಿಯ ಪ್ರಾಡಕ್ಟ್ಗಳನ್ನ ಉಪಯೋಗಿಸೋದ್ರ ಮುಖಾಂತರ ರೈತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಈ ಕಂಬಳದಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಕಂಬಳದ ಅಭಿಮಾನಿಗಳಿಗೆ ನಾನು ಮನವಿಯನ್ನು ಮಾಡ್ತಾ ತಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ನಾನು ಆಶಿಸ್ತಾ, ಏನೋ ಗೊಂದಲ ಇಲ್ಲ. ನಾನು ಜಮೀರು ಬಹಳ ದಿವಸಗಳ ಸ್ನೇಹಿತರು, ಚಡ್ಡಿ ದೋಸ್ಗಳು, ಏನೋ
ನಾನು ಇವರಿಗೆ ಜಮೀರ್ ಅಂತಾನೆ ಮಾತಾಡೋದು, ಅವನು ಮಲ್ಲು ಅಂತಾನೆ ಮಾತಾಡೋದು, ಬಾರೋ ಹೋಗು ಅಂತ ಅವನು ಕರಿತಾನೆ, ನಾನು ಬಾರೋ ಹೋಗು ಅಂತಾನೆ ಕರಿತೇವೆ. ಏನು ಅದ್ರಾಗ ಏನು ಎರಡನೇ ಮಾತಿಲ್ಲಪ್ಪ. ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು. ಏನೋ ಒಂದು ಸಣ್ಣ ವಿಷಯಗಳಿಗಳು ಆಗಿರ್ಬೋದು, ಆದರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಜಮೀರು ನಾವು ಸ್ನೇಹಿತರು, ಸ್ನೇಹಿತರಾಗೇ ಇರ್ತೀವಿ. ಏನೋ ಗೊಂದಲ ಇಲ್ಲ. ನಾನು ಜಮೀರು ಭಾಳ ದಿವಸಗಳ ಸ್ನೇಹಿತರು, ಚಡ್ಡಿ ದೋಸ್ಗಳು. ಏನೋ ನಾನು ಇವರಿಗೆ ಜಮೀರು ಅಂತಾನೆ ಮಾತಾಡೋದು, ಅವನು ಮಲ್ಲು ಅಂತಾನೆ ಮಾತಾಡೋದು, ಬಾರೋ ಹೋಗು ಅಂತ ಅವನು ಕರಿತಾನೆ, ನಾನು ಬಾರೋ ಹೋಗು ಅಂತಾನೆ ಕರಿತೇವೆ. ಏನು ಅದ್ರಾಗ ಏನು ಎರಡನೇ ಮಾತಿಲ್ಲಪ್ಪ. ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು. ಏನೋ ಒಂದು ಸಣ್ಣ ವಿಷಯಗಳಿಗಳು ಆಗಿರ್ಬೋದು, ಆದರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಜಮೀರು ನಾವು ಸ್ನೇಹಿತರು, ಸ್ನೇಹಿತರಾಗೇ ಇರ್ತೀವಿ. ಜೋರಾಗಿದೆ. ಚುನಾವಣೆ ಕಾಂಗ್ರೆಸ್ ಬರೋದು ಅಲ್ಲೇ ಇದೆ. ನಮ್ಮೇನು 5 ಗ್ಯಾರಂಟಿಗಳಿದೆ, 5 ಗ್ಯಾರಂಟಿಗಳ ಒಂದು ಜನ ಮೆಚ್ಚಿದ್ದಾರೆ ಮೆಚ್ಚಿಲ್ಲ ಅನ್ನೋದಕ್ಕೆ ಇವತ್ತು ಒಂದು ಉಡುಗೊರೆಯಾಗಿ ಜನ ಕೊಡೋಕ್ಕೆ ರೆಡಿ ಆಗಿದ್ದಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟು, ನಾನು ಕಾಂಗ್ರೆಸ್ ಕ್ಯಾಂಡಿಡೇಟು, ಸಮರ್ಥ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟು, ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಕ್ಯಾಂಡಿಡೇಟು, ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಕ್ಯಾಂಡಿಡೇಟ್. ಯಾರು ಎಂದು ಯಾವತ್ತೂ ಗೊಂದಲ ಇರಲ್ಲ. ಆಕಾಂಕ್ಷಿಗಳು ಹೆಚ್ಚಾಗಿರ್ತಾರೆ. ಯಾಕೆಂದರೆ ಅಭಿವೃದ್ಧಿಯ ಒಂದು ಸರ್ಕಾರ ನಡೆಯಬೇಕಾದ್ರೆ ಆಕಾಂಕ್ಷಿಗಳು ತುಂಬ ಜನ ಇರ್ತಾರೆ. ಆ ಸಂದರ್ಭದಲ್ಲಿ ನಾನು ಕೇಳ್ತೀನಿ, ನೀವು ಕೇಳ್ತೀರಿ, ಇನ್ನೊಬ್ರು ಕೇಳ್ತಾರೆ. ಕೊಡೋ ಅಂತ ಸಂದರ್ಭ ಕೊಟ್ಟ ಮೇಲೆ ಅವರು ಇವರು ಅಂತ ಜನಾಭಿಪ್ರಾಯ ಬರ್ಬೋದು, ಅದು ಕಾಮನ್ ಅದು. ಬಟ್ ಎಲ್ಲ ಒಂದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದೀನಿ. ನಿನ್ನೆಯಿಂದ ಪೂರ್ತಿ ಇಲ್ಲೇ ಇದ್ದೀನಿ. ಇಲ್ಲ, ನಮಗೆ ಬೇರೆ ಜವಾಬ್ದಾರಿ ಕೊಟ್ಟಿದ್ರು, ಆ ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದೀವಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.